100% ಪ್ಯೂರ್ ಆಗಿರೋದ್ರಿಂದ ನೋಡಿ, ಇದು ನಾನು ಹಾಕಿವಾಗ ಅರ್ಧ ಗಂಟೆ ಮೇಲಾಯಿತು. ಈ ಪೇಪರಲ್ಲಿ ಹಾಕಿರೋದು ನಾನು. ಎಲ್ಲೂ ಒಂದು ಚೂರು ಕೂಡ ಒದ್ದೆ ಆಗಿಲ್ಲ ನೋಡಿ. ಪೇಪರ್ ಅಷ್ಟು ಪ್ಯೂರ್ ಆಗಿದೆ ಈ ಹನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜೇನುತುಪ್ಪನ, ಹೊರಗಡೆ ಎಲ್ಲ ಕಡೆ ಜೇನುತುಪ್ಪನ ಮಾರ್ತಾರಲ್ವಾ, ಅದು ಪ್ಯೂರ್ ಜೇನುತುಪ್ಪ ಹೌದಾ ಅಲ್ವಾ ಅಂತ ಟೆಸ್ಟ್ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಜೇನುತುಪ್ಪನ ಯಾವ ತರ ಸ್ಟೋರ್ ಮಾಡ್ಬೋದು, ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು, ಈ ಜೇನುತುಪ್ಪನ ಯಾವ ತರ ಫಿಲ್ಟರ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಆಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ, ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ. ಇವಾಗ ನೋಡಿ, ಜೇನುತುಪ್ಪ ಪ್ಯೂರ್ ಹೌದಾ ಅಲ್ವಾ ಅಂತ ಒಂದು ಸಣ್ಣ ಟೆಸ್ಟ್ ತೋರಿಸ್ತಾ ಇದ್ದೀನಿ. ಯಾವ ತರ ಚೆಕ್ ಮಾಡ್ಬೋದು ನಮಗೆ ಪ್ಯೂರ್ ಹೌದಾ ಅಲ್ವಾ ಅಂತ. ಸಕ್ಕರೆ ಪಾಕ ಎಲ್ಲ ಇರುತ್ತಲ್ವಾ, ಅದಲ್ದೇನೆ ಪ್ಯೂರ್ ಹೌದಾ ಅಲ್ವಾ ಅಂತ ನೀವು ತಕ್ಷಣಕ್ಕೆ ಎಲ್ಲಾರು ದಾರಿಲಿ ನಿಮ್ಗೆಲ್ಲಾರು ಜೇನುತುಪ್ಪ ಕಿತ್ತಿರೋದು ಕಾಣಿಸಿದ್ರೆ, ಜೇನುತುಪ್ಪ ಯಾರು ಸೇಲ್ ಮಾಡ್ತಾ ಇದ್ರೆ ತಗೊಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋನ ನಿಮ್ಗೆ ಉಪಯೋಗ ಆಗ್ಬೋದು ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇದ್ರೊಳಗೆ ನಾನಿವಾಗ ಈ ಪೇಪರ್ ಒಳಗೆ ಈ ಜೇನುತುಪ್ಪ, ಇದು ಪ್ಯೂರ್ ಜೇನುತುಪ್ಪ, ಮನೆಯಲ್ಲಿ ಕಿತ್ತು ತಂದಿರೋದು. ಇದು ಜೇನುತುಪ್ಪ ಮಲೆನಾಡಿಂದ ಬಂದಿರೋದು. ನೋಡಿ, ಇದನ್ನ ಈ ಪೇಪರ್ ಒಳಗೆ ಹಾಕಿದ್ರೆ, ಇದು ಹಾಕ್ತಾ ಇದ್ದೀನಲ್ಲ ನೋಡಿ, ಇಲ್ಲಿ ಹಾಕಿದ್ದೀನಿ. ಟೆಸ್ಟ್ ಮಾಡೋ ವಿಧಾನ, ದಾರಿಲಿ ಎಲ್ಲಿ ಬೇಕಾದ್ರೂ ಪೇಪರ್ ಇರುತ್ತಲ್ವ ನಿಮಗೆ, ತಗೊಬೇಕು ಅಂತ ಅನ್ಸಿದಾಗ ಎಲ್ಲಾರು ಕಾಣಿಸಿದ್ರೆ ಟೆಸ್ಟ್ ಮಾಡಿ ನೋಡಿ ತಗೊಳ್ಳಿ. ನೋಡಿ, ಈ ಪೇಪರ್ ಕೆಳಗಡೆ ನೋಡ್ಬೇಕು. ಇವಾಗ ಕಾಣಿಸ್ತಾ ಇದೆಯಾ? ಈ ಪೇಪರ್ ಏನಾದ್ರು ಒದ್ದೆ ಆದರೆ ನೋಡಿ, ಈ ತರ ಪೇಪರ್ ಕೆಳಗಡೆ ಒದ್ದೆನೇ ಆಗಿಲ್ಲ, ಹೌದಾ? ಇದು ಪ್ಯೂರ್ ಆಗಿರೋದ್ರಿಂದ ಒದ್ದೆ ಆಗಿಲ್ಲ. ಹಿಂಗೂ ತೋರಿಸ್ತೀನಿ ನೋಡಿ, ಈ ತರ ನೋಡಿ, ಇಲ್ಲೆಲ್ಲೂ ಜೇನುತುಪ್ಪ ಹೊರಗಡೆ ಬಂದಿಲ್ಲ. ಅಂದ್ರೆ ಸಕ್ಕರೆ ಪಾಕ ಆಗಲಿ ಬೆಲ್ಲದ ಪಾಕ ಏನಾರಿದ್ರೆ ಈ ಪೇಪರ್ ಒದ್ದೆ ಆಗುತ್ತೆ. ಎಲ್ಲಿ ದಾರಿಲಿ ಜೇನುತುಪ್ಪ ಕಾಣಿಸಿದ್ರು, ಯಾರು ಸೇಲ್ ಮಾಡ್ತಾ ಇದ್ರು ತಗೊಬೇಕಂದ್ರೆ ಈ ಟೆಸ್ಟ್ ಮಾಡಿ ನೋಡಿ. ಇದು ಸುಲಭವಾಗಿರೋ ಟೆಸ್ಟ್ ಅಂತ ತೋರಿಸ್ತಾ ಇದ್ದೀನಿ. ಉಪಯೋಗ ಆದ್ರೆ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಹಾಕ್ತೀನಿ ನೋಡಿ. ಪೇಪರ್ ಒಂದು ಚೂರು ಒದ್ದೆ ಆಗಿಲ್ಲ. ಥ್ಯಾಂಕ್ ಯು. ಇವಾಗ ಜೇನುತುಪ್ಪನ ನಾವು ಯಾವ ತರ ಸ್ಟೋರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಫಸ್ಟ್ ನಾವು ಇದು ಪರ್ಚೇಸ್ ಮಾಡಿರೋ ಜೇನುತುಪ್ಪ, ಇದು ಪ್ಯೂರ್ ಆಗಿರೋದು, ಮಲೆನಾಡಿಂದ ತಂದಿರೋದು ಜೇನುತುಪ್ಪ. ಇದು ನಮ್ಮ ಎದುರಿನಲ್ಲೇ ಕಿತ್ತು ಅವರು ಫಿಲ್ಟರ್ ಮಾಡಿ ಕೊಟ್ಟಿದ್ದಾರೆ. ಆದ್ರೂ ನಾವು ಇದನ್ನ ಮನೆಯಲ್ಲಿ ತಂದ ಮೇಲೆ ಒಂದು ಒಳ್ಳೆ ವೈಟ್ ಕ್ಲಾತ್ ಒಳಗೆ ಈ ತರ ಒಂದು ಪಾತ್ರೆ ಒಳಗೆ ಹಾಕಿ ಫಿಲ್ಟರ್ ಮಾಡಬೇಕು. ಆಮೇಲೆ ಒಂದು ಗಾಜಿನ ಬಾಟ್ಲಿಲಿ, ನೀರಿನ ಒಂದು ಅಂಶ ಏನು ಇಲ್ಲದೆ ಇರೋ ಒಂದು ಗಾಜಿನ ಬಾಟ್ಲಿಲಿ ಜೇನುತುಪ್ಪನ ಸ್ಟೋರ್ ಮಾಡಬೇಕು. ನಮಗೆ ಅವ್ರು ಕೊಟ್ಟಿರೋ